ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ಹೊಸ ವ್ಲಾಗೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತು ಕೂಡ ನಮ್ಮ ಒಂದು ದಿನಚರಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಒಂದು ವೇಳೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹಾಗೆ ನಮ್ಮ ಹಳೆ ವ್ಯೂವರ್ಸ್ ಆಗಿ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಇಲ್ಲ ಅಥವಾ ಒಂದು ವೇಳೆ ಸಿಗ್ತಾ ಇದ್ದರೂ ಕೂಡ ನಾನು ತುಂಬ ಸಮಯದಿಂದ ವೀಡಿಯೋಸ್ ಹಾಕ್ತಾ ಇಲ್ಲ, ಇದು ನಂದು ಓಲ್ಡ್ ವಿಡಿಯೋ ಅಂತ ಹೇಳಿ ಇದನ್ನು ಸ್ಕಿಪ್ ಮಾಡಬೇಡಿ. ಇದು ನಂದು ಲೇಟೆಸ್ಟ್ ವಿಡಿಯೋವನ್ನು ನೋಡಿ ವ್ಲಾಗನ್ನು ಎಂಜಾಯ್ ಮಾಡಿ. ಹಾಗೆಯೇ ಲೈಕ್ ಕೊಡಲಿಕ್ಕೆ ಮರಿಬೇಡಿ, ಹಾಗೆಯೇ ಶೇರ್ ಮಾಡಿ ಕೂಡ ಅಂತೇಳಿ ಕೇಳ್ಕೊಳ್ತೀನಿ. ನೋಡಿ, ನಮ್ಮ ಗಾರ್ಡನಲ್ಲಿ ಒಂದು ನಾನು ಗಿಡ ನೆಟ್ಟಿದ್ದೆ ನೋಡಿ. ಇದೊಂದು ಅಜೋನಿ ಅಂತ ನಾನು ಮಡಿಕೇರಿಯಿಂದ ಬರುವಾಗ ತಂದದ್ದು. ಈ ಭಾಗದಲ್ಲಿ ಭಾರಿ ಕಡಿಮೆ ಕಾಣಲಿಕ್ಕೆ. ನೋಡಿ, ಇದು ಹೂ ಬಿಟ್ಟರೆ ಉಂಟಲ್ಲ, ಒಂದು ಗುಲಾಬಿ ಥರನೇ ಬಿಡ್ತದೆ. ನೋಡಿ ಎಷ್ಟು ಚಂದ ಉಂಟು. ನೋಡಿ, ಇದಾಗಲಿಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ. ಇದೇ ಥರ ನನ್ನ ಹತ್ರ 3 ಕಲರ್ ಉಂಟು. ನೋಡಿ, ಇಲ್ಲೊಂದು ಕಲರ್, ಇದೊಂದು ಬೇರೆನೆ ಕಲರ್, ಇದೊಂದು ಲೈಟ್ ಏನು ಹೇಳ್ತಾರೆ, ಪೀಚ್ ಕಲರ್ ಅಂತ ಹೇಳ್ತಾರೆ. ನೋಡಿ, ಇದೊಂದು ಬೇರೆನೇ ಕಲರ್ ನನ್ನ ಹತ್ರ ಇರುವಂಥದ್ದು. ನೋಡಿ, ಹಾಗೆಯೇ ಇದೊಂದು ಡಾರ್ಕ್ ಕಲರ್. ಸೊ ಚಂದ ಆಗ್ತದೆ ಭಾರಿ. ಒಂದು ಹೂ ಬಿಟ್ಟರೆ ಗೊಂಚಲು ಹೂ ಬಿಟ್ಟಾಗೆಲ್ಲ ಕಾಣೋದು ಇದು. ನೋಡಿ, ಇದೊಂದು ಅಜೋನಿ ಅಂತ, ಅದಕ್ಕೆ ಅಜೋನಿ ಅಂತ ಹೇಳ್ತಾರೆ. ಈಗ ನೋಡಿ, ಎಲ್ಲ ಸ್ವಲ್ಪ ಎಲ್ಲ ಹೂ ಬಿಡಲಿಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಎಷ್ಟು ಚಂದ ಬಿಟ್ಟಿದೆ ನೋಡಿ. ಇದು ಅಡೇನಿಯಂ. ಇದು ನನ್ನ ಹತ್ರ 3 ಕಲರ್ ಉಂಟು, 3 ಥರದ್ದು. ಸೊ ಇದೊಂದು ಕಲರ್. ಬೆಳಿಗ್ಗೆ ಒಂದು ಯೋಗಕ್ಕೆ ಹೋಗಿ ಒಂದು ಗಾರ್ಡನ್ನಲ್ಲೆಲ್ಲ ಒಂದು ರೌಂಡ್ ಹೊಡೆದಾಗ ಭಾರಿ ಚಂದ ಆಗ್ತದೆ, ಫ್ರೆಶ್ ಆಗ್ತದೆ. ಅದು ಕೂಡ ನಮ್ದು ಗಾರ್ಡನಲ್ಲಿ ಕೆಲವು ಹೂಗಳೆಲ್ಲ ಸ್ಪೆಷಲ್ ಹೂ ಬಿಟ್ಟರೆ ಉಂಟಲ್ಲ, ಇನ್ನಷ್ಟು ಖುಷಿ ಆಗ್ತದೆ. ಅದರಲ್ಲಿ ಒಂದು ಹೂ ನೋಡಿ, ನಾನೊಂದು ಆನ್ಲೈನಲ್ಲಿ ಇದು ಕ್ರೀಪರ್ ತಂದಿದ್ದೆ. ಇದು ತಂದೊಂದು ಆಲ್ಮೋಸ್ಟ್ ಒಂದು 6 ತಿಂಗಳು 7 ತಿಂಗಳು ಜಾಸ್ತಿ ಆಯಿತು. ಬಂದು ಪಾಟಿಂಗ್ ಮಾಡಿದ್ದೆ, ಹೂ ಬಿಟ್ಟಿರಲಿಲ್ಲ. ನಾನು ಯೋಚನೆ ಮಾಡಿದ ಆನ್ಲೈನಲ್ಲಿ ಸುಮ್ಮನೆ ಡಮ್ಮಿ ಅಂತ. ಸೊ ಅದಕ್ಕೆ ನೋಡಿ, ಒಂದು ಈ ಥರ ಇವಾಗ ಹೂ ಬರಲಿಕ್ಕೆ ಇದಕ್ಕೆ ಒಂದು ಕಾರಣ ಉಂಟು. ಏನಂತ ಹೇಳಿದರೆ, ಇದಕ್ಕೆ ನಾನು ನನ್ನ ಹೂವಿನ ಗಿಡಗಳಿಗೆ ಒಂದು ಲಿಕ್ವಿಡನ್ನು ಯೂಸ್ ಮಾಡ್ತೇನೆ, ಆರ್ಗ್ಯಾನಿಕ್ ಲಿಕ್ವಿಡ್. ಸೊ ಆ ಮೆರಿನಾ ಲಿಕ್ವಿಡ್ ಅಂತ ಅದನ್ನು ಹಾಕಿದ್ದೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಹೂ ಬಂದಿದೆ. ನೋಡಿ, ಸೂಪರಾಗಿ ಬಂದಿದೆ. ತುಂಬ ನಂತರ ಇದಕ್ಕೆ ಹೂ ಬಿಡಲಿಲ್ಲ ಏನು ಅಂತ ನಾನು ಯೋಚನೆ ಮಾಡಿದಾಗ ಮತ್ತೆ ಏನಾದರೂ ನೋಡು, ಅದಕ್ಕೆ ನಾನು ಉಳಿದ ಗಿಡಗಳಿಗೆ ಹಾಕುವ ಥರ ಇದಕ್ಕೆ ಹಾಕು ಅಂತ ಹೇಳಿ ನಾನೊಂದು ಲಿಕ್ವಿಡನ್ನು ಕೂಡ ಇದಕ್ಕೆ ಹಾಕಿದ್ದೆ, ಮೆರಿನಾ ಲಿಕ್ವಿಡ್ ಅಂತ. ಅದು ಹಾಕಿ ಸಾಧಾರಣ 1 ತಿಂಗಳ ನಂತರ ಇವಾಗ ನೋಡಿ ಎಷ್ಟು ಚಂದ ಹೂ ಬಿಟ್ಟಿದ್ದು ಅಂತ ಹೇಳಿದ್ರೆ, ಅಲ್ಲಿ ಗೊಂಚಲು ಹೂ. ಇದೊಂದು ಡಿಫ್ರೆಂಟ್ ಕ್ರೀಪರ್. ಇದು ಸೂಪರ್ ಆಗಿ ಕಾಣ್ತದೆ ಮಾತ್ರ. ಇದಕ್ಕೀಗ ಕರೆಕ್ಟ್ ಸೂಟೇಬಲ್ ಪ್ಲೇಸ್ ಯಾವುದು ಅಂತ ನೋಡ್ಬೇಕು. ಇದಕ್ಕೆ ಇವಾಗ ನೋಡಿ, ಇಲ್ಲಿ ಕೂಡ ಬಿಡ್ತಾ ಉಂಟು. ನೋಡಿ, ಈಗೆಲ್ಲ ಚಿಕ್ಕದು ಇದಕ್ಕೆ ಬಿಟ್ಟು ಗೊಂಚಲು ಬರ್ತದೆ. ನೋಡಿ, ಈ ತರ ಇದರದೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಚಿಕ್ಕ ಬಲ್ಬ್ ತರ ಬಂದು ನಂತರ ಹೂ ಆಗುವಂಥದ್ದು. ನೋಡಿ, ಫುಲ್ ರೌಂಡ್ ಆಗಿ ಬಿಡ್ತದೆ. ಇಲ್ಲಿ ಕೂಡ ಬಿಟ್ಟಿದೆ, ಇಲ್ಲಿ ಕೂಡ ಬಿಡ್ತಾ ಉಂಟು. ನೋಡಿ, ಎಲ್ಲ ಗಿಡಗಳಲ್ಲಿ ಕೆಳಗಿನ ಲೇಯರ್ನಲ್ಲಿ ಎಲ್ಲ ಇದು ಗೆಲ್ಲಿನಲ್ಲಿ ಎಲ್ಲ ಎಂತ ಹೇಳ್ತಾರೆ, ಒಂದೊಂದು ಗೆಲ್ಲಿನಲ್ಲಿ ಕೂಡ ನಿಮಗೆ ಹೂ ಬಿಟ್ಟಿದೆ. ಸೊ ಇದು ಮೆರಿನಾ ಲಿಕ್ವಿಡ್ ಒಂದು ಮಹಿಮೆ ಅಂತ ಹೇಳ್ಬೋದು. ಆರ್ಗ್ಯಾನಿಕ್. ನನ್ನ ನಾರ್ಮಲ್ ಆಗಿರುವಂಥ ನನ್ನ ಗಾರ್ಡನಿಗೆ ನಾನು ಅದೇ ಹಾಕೋದು ಜಾಸ್ತಿಯಾಗಿ. ಈವನ್ ನನ್ನ ಮನಿ ಪ್ಲ್ಯಾಂಟ್ಸ್ ಆಗ್ಬೋದು, ಅಥವಾ ಕ್ರೀಪರ್ಸ್ ಆಗ್ಬೋದು, ಅಥವಾ ನನ್ನ ಗಾರ್ಡನಲ್ಲಿ ಇರುವಂಥದ್ದು ಎಲ್ಲ ಏನು ಗಿಡಗಳಿಗುಂಟು, ನಾನು ಬೇರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ನಾನು ಯೂಸೇ ಮಾಡೋದಿಲ್ಲ, ಆರ್ಗ್ಯಾನಿಕ್ಕನ್ನೇ ಯೂಸ್ ಮಾಡುವಂಥದ್ದು. 1 ತಿಂಗಳಲ್ಲಿ ನೋಡಿ, ಇದಕ್ಕೆ ನನಗೆ ಎಷ್ಟು ಚಂದ ಹೂ ಬಿಟ್ಟಿದೆ. ನೋಡಿ, ಈ ಸತಿ ಸ್ವಲ್ಪ ಮಳೆ ಜಾಸ್ತಿಯಾಗಿ ಸ್ವಲ್ಪ ರೋಗ ಎಲ್ಲ ಇತ್ತು ನೋಡಿ. ಆದರೂ ಅದಕ್ಕೆ ನಾನು ಇದೆಲ್ಲ ಮೆರಿನಾ ಲಿಕ್ವಿಡ್ ಹಾಕಿದ್ದರಿಂದ ಚಂದವಾಗಿ ಬರ್ತಾಯಿದ್ದು. ನಾನು ತಿಂಗಳಿಗೆ ಒಮ್ಮೆ ಆದರೂ ಹಾಕ್ತೇನೆ ಅದಕ್ಕೆ. ತುಂಬ ಮಂದಿ ಕೇಳ್ತಾರೆ ನನಗೆ, ನೀವೊಂದು ಗಾರ್ಡನ್ ರಿವ್ಯೂ ಮಾಡಿ, ನನಗೆ ಒಂದು ಗಾರ್ಡನಿಗೆ ನೀವೇನೆಲ್ಲ ಹಾಕ್ತೀರಿ, ನಿಮ್ಮ ಮೆಲಸ್ಟ್ರಾಮ್ ಗಿಡಗಳಿಗೆ ಏನು ಹಾಕ್ತೀರಿ, ನಂತರ ನಿಮ್ಮ ದಾಸವಾಳ ಗಿಡಗಳಿಗೆ ಏನು ಹಾಕ್ತೀರಿ, ನಿಮ್ಮ ಮನಿ ಪ್ಲ್ಯಾಂಟ್ಗಳಿಗೆ ಏನು ಹಾಕ್ತೀರಿ, ಕ್ರೀಪರ್ಸ್ಗಳಿಗೆ ಏನು ಹಾಕ್ತೀರಿ ಅಂತ ತುಂಬ ಮಂದಿ ಕೇಳ್ತೀರಿ. ಸೊ ಟೈಮ್ ಸಿಕ್ಕಲಿಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಒಂದು 10-15 ಡೇಸ್ ನಂತರ ಅದನ್ನು ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಅದೊಂದು ಲಿಕ್ವಿಡ್ ಉಂಟು ಅದಕ್ಕೆ ಹಾಕುವಂಥದ್ದು. ಏನು ಲಿಕ್ವಿಡ್ ಅಂತ ಹೇಳಿದರೆ, ಎಂಥ ಲಿಕ್ವಿಡ್ ಅದು? ಮರೀನ್ ಲಿಕ್ವಿಡ್. ಎಲ್ಲಿ ಉಂಟದು? 1 ನಿಮಿಷ ಅಂತ ನೋಡಿ, ಇದೊಂದು ಮೆರಿನಾ ಲಿಕ್ವಿಡ್ ಅಂತ ಸೂಪರ್ ಆಗಿರುವಂಥದ್ದು. ಇದು ರಿಸಲ್ಟ್ ಕೊಡ್ತದೆ. ಇದು ವೆಜಿಟೇಬಲ್ಸಿಗೆ ಮತ್ತು ಹೂವಿನ ಗಿಡಗಳಿಗೆ ಸೂಪರ್ ಅಂತ ಹೇಳಿದರೆ ದಿ ಬೆಸ್ಟ್ ರಿಸಲ್ಟ್. ಸೊ ಇದರದ್ದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ನಾನು ತಿಳಿಸ್ತೇನೆ. ತದನಂತರ ಏನು ಮಾಡಬೇಕಂತ ಕೂಡ, ಯಾವ ರೀತಿ ಯೂಸ್ ಮಾಡಬೇಕಂತ ಕೂಡ ನಾನು ಹೇಳ್ತೇನೆ.
ನಾನು ಯೋಗ ಮುಗಿಸಿ ಬಂದಾದ ನಂತರ ನಮ್ಮದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಜಶ್ವಂದ ಟಿಫಿನ್ ಹಾಗೆಯೇ ಮಧ್ಯಾಹ್ನದ್ದು ಲಂಚಿದ್ದು ಪ್ರಿಪ್ರೇಷನ್ ಎಲ್ಲ ನನ್ನದು ಒಂದು 10 ಗಂಟೆ ಒಳಗಡೆ ಫಿನಿಶ್ ಆಗೋಗ್ಬಿಡುತ್ತೆ. ಮತ್ತು ನಾನು ಸ್ವಲ್ಪ ಆಫೀಸಿದ್ದು ಕೆಲಸಕ್ಕಂತೇಳಿ ಕೂತ್ಕೊಳ್ತೀನಿ. ಹಾಗೆಯೇ ತುಂಬ ಚಿಲ್ಲರೆ ಕೆಲಸ ಇರುತ್ತೆ ಮನೆಯಲ್ಲಿ, ಗೊತ್ತಿರ್ಬೋದು. ಎಲ್ಲ ನಮಗೆ ಡಸ್ಟಿಂಗ್ ಎಲ್ಲ ಮಾಡಲಿಕ್ಕಿರುತ್ತೆ. ಸೊ ಕೆಲವೊಮ್ಮೆ ಜಾಸ್ತಿ ಹೊತ್ತು ನಾನು ಅದನ್ನೇ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಇವತ್ತು ನಾನು ಆಲ್ರೆಡಿ ಮಸಾಲವನ್ನು ಕಡ್ದಿಟ್ಟು ಹೋಗಿದ್ದೆ ಯೋಗಕ್ಕೆ ಹೋಗುವಂಥ ಸಮಯದಲ್ಲಿ. ಹಾಗೆ ಈಗ ಬಂದು ನಾನು ಮೂಲಂಗಿ, ಪೊಟ್ಯಾಟೊ ಹಾಗೆಯೇ ಹೆಸರು ಬೇಳೆ ಅಲ್ಲ, ಹೆಸರನ್ನು ಹಾಕಿ ಸಿಂಪಲ್ ಆಗಿರುವಂಥ ಗ್ರೇವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಈ ಉದ್ದಿನ ದೋಸೆಯನ್ನು ಮಾಡ್ಕೊಂಡಿದ್ದೆ. ಸೊ ಅದ್ರ ಜೊತೆಗೆ ಇದನ್ನು ತಿನ್ನಲಿಕ್ಕೆ ಕೂಡ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡಿಕೊಂಡೆ. ಯಾಕಂದರೆ ಡೈಲಿ ನಾವು ಮೀನಿದ್ದು ಸಾರನ್ನೇ ಮಾಡಿದರೂ ಕೂಡ ಅದು ಕೂಡ ಬೋರ್ ಆಗುತ್ತೆ. ಹಾಗೆಯೇ ನಮಗೆ ಯೋಗ ಮಾಡಿ ಬಂದ ನಂತರ ತುಂಬ ಜೋರು ಹಸಿವಾಗುತ್ತೆ, ತುಂಬ ಜೋರು ಹಸಿವಾಗುತ್ತೆ. ಯಾವಾಗೊಮ್ಮೆ ಬ್ರೇಕ್ಫಾಸ್ಟ್ ಮಾಡ್ತೀವಿ ಏನೋ ಅಂಥೇಳಿ ಆ ರೀತಿ ಅನಿಸುತ್ತೆ. ಹಾಗೆ ನಾನು ಫಟಾಫಟ್ ಅಂಥೇಳಿ ಇಲ್ಲಿ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಈ ಸಮಯದಲ್ಲಿ ಹಸ್ಬೆಂಡ್ ಜಶ್ವನಿಗೆ ಎಬ್ಬಿಸ್ತಾರೆ, ಬ್ರಷ್ ಮಾಡಿಸ್ತಾರೆ. ನಂತರ ಅವರದ್ದು ನ್ಯೂಸ್ ಪೇಪರ್ ಏನು ಓದಲಿಕ್ಕಿದ್ರೆ ಅವರು ಓದ್ತಾರೆ. ಹಾಗೆ ಗಾರ್ಡನ್ನೆಲ್ಲ ತಿರುಗಾಡ್ಬಿಟ್ಟು ನಮ್ಮ ಆಲ್ಟರಿಗೆ ಹೂವನ್ನಿಟ್ಟು ಜಶ್ವನಿಗೆ ಸಹ ಅದನ್ನು ಕಲಿಸ್ತಾರೆ. ಹಾಗೆ ನಂತರ ಯೋಗ ಪ್ರಾಕ್ಟೀಸನ್ನು ಅವನಿಗೆ ಈಗ ಹಸ್ಬೆಂಡೇ ಮಾಡ್ಕೊಳ್ತಾ ಇದ್ದಾರೆ, ಅವರೇ ಕಲಿಸ್ತಾ ಇದ್ದಾರೆ. ತುಂಬ ಸ್ಲೋ ಆಗಿ ಕಲಿಸ್ತಾ ಇದ್ದಾರೆ, ಎಷ್ಟಾಗುತ್ತೆ ಅಷ್ಟು ಅವ್ನು ಮಾಡಲಿ ಅಂತ ಹೇಳಿ. ಸೊ ಆದರೆ ನನಗೆ ಎಷ್ಟು ಸತಾಯಿಸ್ತಾನೆ ನೋಡಿ ಯೋಗ ಪ್ರಾಕ್ಟೀಸ್ ಮಾಡಿಸಬೇಕಾದ್ರೆ. ಹಸ್ಬೆಂಡ್ಗೆ ಅಷ್ಟು ಸತಾಯಿಸೋದಿಲ್ಲ ಅವನು, ಅವ್ರಿಗೆ ಸ್ವಲ್ಪ ಆದರೂ ಹೆದರಿಕೆ ಇದೆ ಅವನಿಗೆ ಅವ್ರದ್ದು. ಹಾಗೆ ಅವರು ಹೇಳಿದಾಗೆ ಮಾಡ್ಕೊಳ್ತಾನೆ. ಹಾಗೆಯೇ ಎಬ್ಬಿಸುವಾಗ ಕೂಡ ಹಾಗೆಯೇ ಅವರಿಗೆ ಹೇಳಿದ್ರು ನೋಡಿ ಅದೇ ರೀತಿ ಮಾಡ್ಕೊಳ್ತಾನೆ. ನನಗೆ ಅಂತ ಹೇಳಿದರೆ ತುಂಬ ಸತಾಯಿಸ್ತಾನೆ ಅವನು. ಹಾಗೆ ಇವಾಗ ಹಸ್ಬೆಂಡ್ ಜೋಶ್ವನಿಗೆ ಸ್ವಲ್ಪ ಯೋಗ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ. ಮಾರ್ನಿಂಗ್, ಹೌ ಆರ್ ಯು ಆಲ್? Breathe out, breathe in, breathe out. Kashmir, rao. Asha dalenge. Rao, asha mandi do. Next. Once left leg full anga ide. Left leg full mukar ide. Kasha. Breathe in, breathe out, breathe in, breathe out. Next. Party. ನೀವು ಅಂದ್ಕೊಳ್ಬೋದು ಯಾಕೆ ಯೋಗ ಪ್ರಾಕ್ಟೀಸನ್ನು ಅಲ್ಲೇ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ. ಅವನಿಗೆ ಯೋಗ ಮ್ಯಾಟಲ್ಲಿ ಯೋಗ ಪ್ರಾಕ್ಟೀಸ್ ಮಾಡ್ಕೊಳ್ಳು ಅಂತ ಹೇಳಿದರೆ ಅವನು ಬಿಲ್ಕುಲ್ ಕೇಳೋದಿಲ್ಲ. ಯಾಕೆ ಗೊತ್ತಾ, ಯೋಗ ಮ್ಯಾಟಲ್ಲಿ ಮಾಡಿಸಿದರೆ ನಾವು ತುಂಬ ಹೊತ್ತು ಅವನಿಗೆ ಮಾಡಿಸ್ತೇವೆ ಅಂತೇಳಿ ಗೊತ್ತಿದೆ ಅವನಿಗೆ. ಅದಕ್ಕೋಸ್ಕರ ಅಲ್ಲೇ ಮಾಡ್ಕೊಳ್ತೀನಿ ನಾನು, ಬೇಗ ಬೇಗ ಮಾಡ್ತೀನಿ ಅಂತ ಹೇಳಿ. ಅವನಿಗೆ ಸ್ವಲ್ಪ ಹೊತ್ತಾದರೂ ಟಿ ವಿ ನೋಡಲಿಕ್ಕೆಲ್ಲ ಇಂಟ್ರೆಸ್ಟ್ ಬೆಳಗ್ಗೆತ್ತು. ಹಾಗೆಯೇ ಅವನಿಗೆ ಯೋಗದಲ್ಲಿ ಸ್ವಲ್ಪ ಆಲಸ್ಯತನ ಜಾಸ್ತಿ, ಆದರೆ ತುಂಬ ಫ್ಲೆಕ್ಸಿಬಲ್ ಇದ್ದಾನೆ ಅವನು. ಸ್ವಲ್ಪ ಅವನಿಗೆ ಪ್ರಾಕ್ಟೀಸ್ ಕೊಟ್ಟರೆ ಖಂಡಿತವಾಗ್ಲೂ ಅವನಿಗೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ತುಂಬ ಫಾಸ್ಟಾಗಿ ನಾವೆಲ್ಲ ಕಲಿಸೋದಿಲ್ಲ. ಹಸ್ಬೆಂಡ್ ತುಂಬ ಸ್ಲೋ ಆಗಿ ಹೋಗ್ತಾ ಇದ್ದಾರೆ. ಖಾಲಿ ಈ ಸೂರ್ಯ ನಮಸ್ಕಾರನೇ ಅವರು ಸ್ಟೆಪ್ ಬೈ ಸ್ಟೆಪ್ ಅವನಿಗೆ ಕಲಿಸ್ತಾ ಇದ್ದಾರೆ. ತುಂಬ ಡೀಟೇಲಾಗಿ ಹೇಳ್ತಾರೆ ಪಾಪ ಅವರು. ಸೊ ಅಷ್ಟು ಪೇಷನ್ಸ್ ಬೇಕು ನಮಗೆ ಮಕ್ಕಳಿಗೆ ನಾವು ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡಿಸೋದಾದರೆ. ಯಾಕಂದರೆ ಮಕ್ಕಳು ನಿಂತಲ್ಲಿ ನಿಲ್ಲಕ್ಕೆ ಕೇಳೋದಿಲ್ಲ. ಹಾಗೆ ಸ್ವಲ್ಪ ಸ್ಟ್ರಿಕ್ಟಾಗಿಟ್ಟರು ಕೂಡ ಕೆಲವೊಮ್ಮೆ ವರ್ಕ್ ಆಗುತ್ತೆ. ಲೈಕ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸ್ಟ್ರಿಕ್ಟಾಗಿರ್ತಾರೆ ಅವನು, ಅದಕ್ಕೋಸ್ಕರ ಕೇಳ್ತಾನೆ. ಇಲ್ಲದಿದ್ದರೆ ನನಗಂತೂ ತುಂಬ ಸತಾಯಿಸ್ತಾನೆ ಅವನು.
ಅವನಿಗೆ ಬೆಳಿಗ್ಗೆ ಎದ್ದು ಒಂದು ಟೈಮ್ ನನ್ನ ಹತ್ರ ಬರಲೇಬೇಕು, ನನಗೊಂದು ಹಗ್ಗು ಕೊಡಲೇಬೇಕು, ನಾನು ಅವನಿಗೆ ಎತ್ಕೊಳ್ಳೇಬೇಕು, ಇದೆಲ್ಲ ಮ್ಯಾಂಡೇಟ್ರಿ, ಅವ್ನು ಮಾಡಲೇಬೇಕು. ಅವನಿಗೆ ಅಷ್ಟು ಒಂದು ಅಟ್ಯಾಚ್ಮೆಂಟ್ ನನ್ನ ಹತ್ರ. ಬೆಳಿಗ್ಗೆ ಬಂದು ನಾನು ಕೆಲವೊಮ್ಮೆ ತುಂಬ ಕೆಲಸ ಇದ್ದರೆ ಎಲ್ಲ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿದ್ದರೂ ಕೂಡ ನಾನು ಕೆಲವೊಮ್ಮೆ ಬೈತೀನಿ. ಆದರೂ ಪಾಪ ಅವನಿಗೆ ಬಂದು ಹಗ್ ಮಾಡ್ತಾನೆ, ಮಮ್ಮ ಒಂದು 2 ನಿಮಿಷ ಆದರೂ ನನ್ನನ್ನು ಎತ್ಕೊ ಅಂತೇಳಿ ಹೇಳ್ತಾನೆ. ಹಾಗೆ ನನಗೆ ತುಂಬ ಬೇಜಾರಾಗೋದು ಆ ಸಮಯದಲ್ಲಿ. ಹಾಗೆ ನಾನು ಎಷ್ಟು ಬ್ಯುಸಿ ಇದ್ದರೂ ಕೂಡ ಒಂದು 2 ನಿಮಿಷ ಆದರೂ ಅವನನ್ನು ಎತ್ಕೊಂಡು ಸ್ವಲ್ಪ ಅವನಿಗೆ ಪ್ರೀತಿ ಮಾಡ್ತೀನಿ. ಆಗ ಅವನಿಗೆ ತುಂಬ ಖುಷಿಯಾಗುತ್ತೆ ಆಯಿತಾ. ಸೊ ಈ ರೀತಿ ನಾವು ಮಕ್ಕಳಿಗೆ ಹೇಳಿದ್ರೆ ನಾವು ಎಷ್ಟು ಸ್ಟ್ರೆಸ್ಫುಲ್ ಆಗಿದ್ದರೂ ಕೂಡ ಆ ಮಕ್ಕಳ ಮುಗ್ಧತೆಯ ಮುಖ ನೋಡುವಾಗಲಿದೆಯಲ್ಲ, ಎಷ್ಟೋ ಒಂದು ನಮ್ಮ ಟೆನ್ಷನ್ ಎಲ್ಲ ದೂರ ಆಗುತ್ತೆ. ಹಾಗೆ ನನಗೆ ಕೂಡ ಜೋಶ್ವನಿಗೆ ಮುದ್ದು ಮಾಡೋದು, ಅವನ ಜೊತೆ ಆಟ ಆಡೋದೆಲ್ಲ ತುಂಬ ಇಷ್ಟ. ಹಾಗೆ ಸ್ವಲ್ಪ ಹೊತ್ತು ಜೋಶ್ವನ ಹತ್ರ ಸ್ಪೆಂಡ್ ಮಾಡಿಬಿಟ್ಟು ನಾನು ನನ್ನ ಕೆಲಸವನ್ನು ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಉದ್ದಿನ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು 3 ಸಹ ಒಟ್ಟಿಗೆ ನಾವು ಟೀ ಕುಡಿಯುವಂಥದ್ದು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಎದ್ದೇಳಿದ ತಕ್ಷಣ ನಾವು 1 ಲೀಟರಷ್ಟು ನೀರನ್ನು ಕುಡಿತೀವಿ. ಜೋಶ್ವನಿಗೆ ಎದ್ದೇಳಿದ ತಕ್ಷಣ ನಾವು ಬಿಸಿ ನೀರನ್ನು ಕೊಡ್ತೀವಿ 1 ಗ್ಲಾಸ್. ಹಾಗೆ ಹಸ್ಬೆಂಡಲ್ಲಿ ಬಂದಾದ ನಂತರ ಮತ್ತೊಮ್ಮೆ ನೀರು ಕುಡಿಲಿಕ್ಕೆಲ್ಲ ಹೋಗೋದಿಲ್ಲ ಅವರು, ಡೈರೆಕ್ಟಾಗಿ ನಾವು ಬಂದು ಟೀಯನ್ನೇ ಕುಡಿಯುವಂಥದ್ದು. ಹಾಗೆ ನಮಗೆ ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಬೇಗ ಬೇಗ ನಂದು ಬ್ರೇಕ್ಫಾಸ್ಟ್ ಆಗಿಬಿಟ್ರೆ 3 ಸಹ ಒಟ್ಟಿಗೆ ಕೂತ್ಕೊಂಡೆ ಬ್ರೇಕ್ಫಾಸ್ಟನ್ನು ಮಾಡುವಂಥದ್ದು. ಒಂದೊಂದು ಕಡೆಯಲ್ಲಿ ನನ್ನ ವಾಯ್ಸ್ ನಿಮಗೆ ಒಂದೊಂದು ಥರ ಕೇಳಿಸ್ಬೋದು. ನನ್ನ ವಾಯ್ಸ್ ಇನ್ನೂ ಕರೆಕ್ಟ್ ಆಗಲಿಲ್ಲ, ಸ್ವಲ್ಪ ಕಾಫ್ ಎಲ್ಲ ಇದೆ ನನಗೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನಿಂದ ಆದಷ್ಟು ನಾನು ಚೆನ್ನಾಗಿ ವಾಯ್ಸ್ ಓವರ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಜೋಶ್ವನಿಗೆ ನಾವು ನಮ್ಮ ಜೊತೆಗೇ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕೂತ್ಕೊಳ್ಳಿಸುವಂಥದ್ದು. ಇಲ್ಲದಿದ್ದರೆ ನಾವು ಸಪ್ರೇಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾಯಿದ್ವಿ, ಒಂದೊಂದು ಟೈಮಿಗೆ ಮಾಡ್ತಾಯಿದ್ವಿ. ಯಾಕಂತ ಹೇಳಿದ್ರೆ ಹಸ್ಬೆಂಡ್ ಬೆಳಿಗ್ಗೆ ಎದ್ದು ನೀರು ಕುಡಿಲಿಕ್ಕೆ ಅಂತ ಹೇಳಿ ತುಂಬ ಟೈಮನ್ನು ತೊಗೊಳ್ತಾ ಇದ್ದರು. ಹಾಗೆ ನಮಗೆ ಸೇಮ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಹಾಗೆ ಜೋಶ್ವ ತುಂಬ ಟೈಮ್ ತೊಗೊಳ್ತಾ ಇದ್ದ, ಸ್ಕೂಲಿಗೆ ಸಹ ಲೇಟಾಗಿ ಹೋಗ್ತಾ ಇದ್ದ. ಡೈಲಿ ಈ ಒಂದು ಖಾಲಿ ಬ್ರೇಕ್ಫಾಸ್ಟ್ ಇದು ರೀಸನ್ಗೆ, ಆ ಒಂದು ರೀಸನ್ಗೆ ಅವನಿಗೆ ಸಪ್ರೇಟಾಗಿ ಬ್ರೇಕ್ಫಾಸ್ಟ್ ಕೊಡುವಂಥದ್ದು ನಾವು ಸ್ಟಾಪ್ ಮಾಡಿದ್ವಿ. ನಮ್ಮ ಜೊತೆಗೆ ಅವನು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಹಸ್ಬೆಂಡ್ ಇದು ಹೆದರಿಕೆಗಾದರೂ ಅವನು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತಾನೆ ಬೇಗ ಬೇಗ ಅಂತ ಹೇಳಿದರೆ ಲೇಟ್. ಅವನಿಗೋಸ್ಕರ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಳ್ತೀವಿ. ನಮ್ಮ ಬ್ರೇಕ್ಫಾಸ್ಟನ್ನು ಮುಗಿದ್ರೂ ಕೂಡ ನಾವು ಅಲ್ಲಿಂದ ಎದ್ದೇಳೋದಿಲ್ಲ ಅವನು ಮುಗಿಸೋ ತನಕ. ಇವತ್ತು ಜೋಶ್ವನಿಗೆ ನಾನು ಕಬಾಬನ್ನು ಕೊಟ್ಟಿದ್ದೀನಿ. ಹಾಗೆಯೇ ನಾವು ಬೆಳಿಗ್ಗೆ ಏನು ಗ್ರೇವಿ ಮಾಡಿದ್ವಿ ನೋಡಿ ಬ್ರೇಕ್ಫಾಸ್ಟಿಗೆ, ಅದನ್ನೇ ನಾನು ಅವನಿಗೆ ಸ್ವಲ್ಪ ರೈಸ್ ಜೊತೆಗೆ ಕೊಟ್ಟಿದ್ದೀನಿ. ಒಮ್ಮೆ ಅವನನ್ನು ಸ್ಕೂಲಿಗೆ ಕಳಿಸಾದ ನಂತರ ಒಂದು ದೊಡ್ಡ ಕೆಲಸ ಆದಾಗೆ, ಯಾಕಂದರೆ ಹೇಳಿದ್ರೆ ಟಿಫಿನ್ ಆಗಿರ್ಬೋದು, ಸ್ನ್ಯಾಕ್ಸದು ಬಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಒಮ್ಮೆ ಫಿನಿಶ್ ಆಗಿಬಿಡುತ್ತೆ ಒಂದು ಸೆಟ್ ಕೆಲಸ. ಇನ್ನೇನಿದ್ರು ಕ್ಲೀನಿಂಗಿದ್ದು ಕೆಲಸ. ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ಬೇಗ ಅವನನ್ನು ಹೊರಡಿಸಿದ್ರು ಕೂಡ ಅವನಿಗೆ ಟೈಮ್ ಪಾಸ್ ಮಾಡ್ತಾ ಇರಬೇಕು. ಇವಾಗ ಅವನ ತಂದೆ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಅಲ್ಲಿ ಆಟೋದಲ್ಲಿ ತಂದೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವನಿಗೆ ಸ್ವಲ್ಪ ಹೊತ್ತಾದರೂ ತಂದೆ ಜೊತೆಗೆ ಟೈಮ್ ಪಾಸ್ ಮಾಡಿಬಿಟ್ಟು ಹೇಗಾದರೂ ಮಾಡಿ ಒಂದು ಲೇಟಾಗಿ ಹೋಗೋಣ ಅಂತೇಳಿ, ಆದರೆ ಸರಿ ನಾನು ಜೋರು ಮಾಡ್ತೀನಿ ಈ ಸಮಯದಲ್ಲಿ, ಹೋಗೊಂದು 5 ನಿಮಿಷ ಆದರೂ ಮುಂಚೆ ಹೋಗಿ ಅಲ್ಲಿ ರೀಚ್ ಆಗು ಅಂತೇಳಿ. ಇವಾಗ ನೋಡಿ, ಅಜ್ಜ ಏನಾದರೂ ಒಂದು ವಸ್ತುವನ್ನು ಮರ್ತೋಗ್ತಾರೆ, ಸ್ವಲ್ಪ ಹೊತ್ತಿಗೆ ಇವನು ಮರ್ತೋಗ್ತಾನೆ. ಇಬ್ಬರು ಕೂಡ ಏನಾದರೂ ಒಂದು ಹುಡುಕಿಕೊಂಡು ಹೋಗ್ತಾರೆ. ಇದೇ ರೀತಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇಲ್ಲಿ ಒಂದು 5-10 ನಿಮಿಷ ಏನು ಮುಂಚೆ ನಾನು ಹೊರಡಿಸಿ ಕಷ್ಟಪಟ್ಟು ಬೇಗ ಹೋಗಲಿ ಅಂತೇಳಿ ರೆಡಿ ಮಾಡ್ತೀನಿ ನೋಡಿ, ಇಲ್ಲೇ ಟೈಮ್ ವೇಸ್ಟಾಗಿ ಹೋಗುತ್ತೆ. ಒಮ್ಮೆ ಅವ್ರು ಮರ್ತೋಗ್ತಾರೆ, ಒಮ್ಮೆ ಇವನು ಮರ್ತೋಗ್ತಾನೆ. ಹೇಗಾದರೂ ಮಾಡಿ ಇವಾಗ ಹೊರಡಿದ್ರು ಸ್ಕೂಲಿಗೆ. ರೈಸ್ ನಾವು ಹೊರಗಡೆ ಒಲೆಯಲ್ಲೇ ಮಾಡುವಂಥದ್ದು. ಹಾಗೆ ಬೆಳಿಗ್ಗೆ ಬೇಗ ಇಟ್ಟಿರ್ತೀವಿ ನಾವು ರೈಸನ್ನು. ಒಂದು 10 ಗಂಟೆ ಒಳಗಡೆ ನಮ್ಮದು ರೈಸೆಲ್ಲ ರೆಡಿಯಾಗಿಬಿಡತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಕ್ಲೀನಿಂಗನ್ನು ಮಾಡ್ಕೊಳ್ಳಿಕ್ಕಿತ್ತು ನನಗೆ. ಪ್ರಾಪರಾಗಿ ಕರೆಕ್ಟಾಗಿ ಡೀಪ್ ಕ್ಲೀನ್ ಮಾಡಲಿಲ್ಲ ನಾನು, ತುಂಬ ಟೈಮ್ ಆಯಿತು. ಇಲ್ಲಿ ಬಲೆ ಎಲ್ಲ ತೆಗಿತಾ ಇರ್ತೀವಿ ನಾವು, ಆದರೆ ನನಗೆ ಸರಿಯಾಗೋದಿಲ್ಲ. ಇಲ್ಲಿ ಫುಲ್ ನನಗೆ ಪಾತ್ರೆ ಎಲ್ಲ ತೆಗೆದ್ಬಿಟ್ಟು ಫುಲ್ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಜಾಸ್ತಿಯಾಗಿ. ಆದರೆ ಇವಾಗ ಸ್ವಲ್ಪ ದಿನ ಆಯಿತು ನಾನು ಇಲ್ಲಿ ಕ್ಲೀನಿಂಗನ್ನು ಮಾಡ್ಕೊಳ್ಳೋದೆ. ಹಾಗೆ ನಾವು ಪಾತ್ರೆನ ಎಲ್ಲಾದರೂ ಬೈ ಚಾನ್ಸ್ ಒಳಗಡೆ ತೊಳೆದ್ರೆ ಮಣ್ಣಿನ ಮಡಿಕೆಗಳನ್ನು ನಾನು ಇಲ್ಲಿ ಬಂದು ಸೆಟ್ ಮಾಡಿ ಇಡಲಿಕ್ಕೆ ಮರ್ತೋಗ್ತೀನಿ. ಹಾಗೆ ಅಲ್ಲೆಲ್ಲಿ ಪಾತ್ರೆ ಇರುತ್ತೆ, ಸೊ ಅದನ್ನು ಕೂಡ ಇವತ್ತು ಇಲ್ಲಿ ಎಲ್ಲ ಕಡೆ ಸೆಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಕ್ಲೀನಿಂಗನ್ನು ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಹಾಗೆ ತುಂಬ ಮಂದಿ ನನಗೆ ಕೇಳ್ತಾ ಇದ್ರಿ, ನಾವು ಇನ್ಸ್ಟಾದಲ್ಲಿ ಕೂಡ ರೀಲ್ಸನ್ನೆಲ್ಲ ಹಾಕ್ತಾ ಇರ್ತೀವಲ್ವ, ಹಾಗೆಯೇ ಫೇಸ್ಬುಕ್ಕಲ್ಲಿ ಕೂಡ ನಾವು ವಿಡಿಯೋಸನ್ನೆಲ್ಲ ಶೇರ್ ಮಾಡ್ತಾ ಇರ್ತೀವಿ. ತುಂಬ ಮಂದಿ
ತುಂಬ ಮಂದಿ ಕೇಳ್ತಾ ಇದ್ರಿ ಈ ಮಡ್ ಪಾಟ್ ಎಲ್ಲ ನಾವು ಇಲ್ಲಿಂದ ತೊಗೊಂಡು ಬರೋದು, ನಿಮ್ಮ ಹತ್ರ ಲಿಂಕ್ ಇದೆಯಾ ಅಂಥೇಳಿ. ನಾವು ಈ ಮಡ್ ಪಾಟನ್ನು ಆನ್ಲೈನಲ್ಲಿ ಎಲ್ಲ ತರಿಸಿರುವಂಥದ್ದಲ್ಲ, ನಾವು ಆಲ್ರೆಡಿ ಅದು ತುಂಬ ವೈರಲ್ ಆಗಿದೆ. ನಾವು ಬಳ್ಳಮಂಜ ಷಷ್ಠಿ ಏನಿದೆ ನೋಡಿ, ಅಲ್ಲಿ ನಾವು ತಗೊಂಡು ಬಂದಿರುವಂಥದ್ದು. ಅಲ್ಲಿ ಚೆನ್ನಾಗಿರುವಂತಹ ಮನೆಯಲ್ಲಿ ಮಾಡಿರುವಂಥ ಮಡಿಕೆಗಳನ್ನು ಸೇಲ್ ಮಾಡಲಿಕ್ಕೆ ಇಟ್ಟಿದ್ರು, ಅಲ್ಲಿಂದ ತೊಗೊಂಡು ಬಂದಿರುವಂಥದ್ದು. ಕೆಲವೊಂದು ಮಡಿಕೆಗಳೆಲ್ಲ ಮಂಗಳೂರಿಂದ ತಂದಿರುವಂಥದ್ದು. ಕದ್ರಿಯಲ್ಲಿ ನಿಮಗೆ ರೋಡ್ ಸೈಡಲ್ಲಿ ಸಿಗುತ್ತೆ. ಅವರು ತುಂಬ ಚೆನ್ನಾಗಿರುವಂತಹ ಮಡಿಕೆಗಳನ್ನೆಲ್ಲ ಸೇಲ್ ಮಾಡ್ತಾರೆ. ಸೊ ಅಲ್ಲಿಂದ ನಾವು ತೊಗೊಂಡಿರುವಂಥದ್ದು ಸ್ಟಾರ್ಟಿಂಗ್ ಮಡಿಕೆಗಳನ್ನು ನಾವು ಪರ್ಚೇಸ್ ಮಾಡಿರುವಂಥ ಸಮಯದಲ್ಲಿ. ನಂತರ ಎಲ್ಲ ನಾವು ಇಲ್ಲಿಂದಲೇ ಬಳ್ಳಮಂಜದಿಂದ ತೊಗೊಂಡು ಬಂದಿರುವಂಥದ್ದು. ತುಂಬ ಚೆನ್ನಾಗಿದೆ ನಾವು ತಂದಿರುವಂಥ ಪ್ರತಿಯೊಂದು ಮಡಿಕೆಗಳು ಕೂಡ. ಇವಾಗಂತೂ ತುಂಬ ಟೈಮೇ ಆಗಿದೆ, ಆದರೂ ಕೂಡ ಚೆಂದ ಇದೆ ಮಡಿಕೆಗಳು. ನೆಕ್ಸ್ಟ್ ಟೈಮ್ ನಿಮಗೆ ಎಲ್ಲ ಚಾನ್ಸ್ ಸಿಕ್ಕಿದ್ರೆ ಬಳ್ಳಮಂಜ ಷಷ್ಠಿಗೆಲ್ಲ ಹೋಗಲಿಕ್ಕೆ ನೀವು ಹೋಗಿ, ಅಲ್ಲಿ ನಿಮಗೆ ಮಡಿಕೆಗಳು ಸಿಗ್ಬೋದು. ಇಲ್ಲಾಂದರೆ ಕಾರ್ಕಳ ಜಾತ್ರೆಯಲ್ಲಿ ಕೂಡ ಇಂಥ ಮಡಿಕೆಗಳೆಲ್ಲ ಸೇಲ್ ಮಾಡಲಿಕ್ಕೆ ಬರ್ತದೆ ಜಾಸ್ತಿಯಾಗಿ. ಅಲ್ಲಿ ಕೂಡ ನೀವು ಕ್ವಾಲಿಟಿಯನ್ನು ಸ್ವಲ್ಪ ಚೆಕ್ ಮಾಡಿಬಿಟ್ರೆ ನೀವು ಮಡಿಕೆಗಳನ್ನು ಪರ್ಚೇಸ್ ಮಾಡ್ಬೋದು. ನಿಜವಾಗ್ಲೂ ಮಣ್ಣಿನ ಮಡಿಕೆಯಲ್ಲಿ ನೀವು ಗ್ಯಾಸಲ್ಲಿ ಕೂಡ ಅಡುಗೆಯನ್ನು ಮಾಡ್ಬೋದು. ನಿಮ್ಮ ಹತ್ರ ಒಂದು ವೇಳೆ ಒಲೆ ಎಲ್ಲ ಇಲ್ಲದಿದ್ದರೆ ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ. ಹಾಗೆಯೇ ನಾವು ಅದನ್ನು ಯಾವ ರೀತಿ ಮಾಡುವಂಥದ್ದು, ಪಾತ್ರೆಯನ್ನು, ಅದು ಕರೆಕ್ಟ್ ವರ್ಡ್ ಅಂತೇಳಿ ಅನಿಸೋದಿಲ್ಲ ನಾನು, ಆದರೆ ನಮಗೆ ಪಾತ್ರೆಯನ್ನು ಬಳಸಲಿಕ್ಕೆ ಯೋಗ್ಯ ಇರಬೇಕಲ್ವ, ಆ ರೀತಿ ಯಾವ ರೀತಿ ನಾವು ಕಪ್ಪು ಮಾಡುವಂಥದ್ದನ್ನು ಕೂಡ ನಾವು ನಮ್ಮ ಇನ್ಸ್ಟಾ ರೀಲ್ಸಲ್ಲೆಲ್ಲ ಶೇರ್ ಮಾಡಿದ್ದೀವಿ. ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ನಾವು ಮಾಡಿದ್ದೀವಿ. ಈಸಿ ವೇಯಲ್ಲಿ ಮಾಡಿದ್ದೀವಿ ನಾವು. ನಿಮಗೆ ಸಹ ಒಂದು ವೇಳೆ ಬೇಕು ಅಂತ ಆದರೆ, ನಿಮಗೆ ಸಹ ಇಷ್ಟ ಇದೆ ಮನೆಯಲ್ಲಿ ಗ್ಯಾಸಲ್ಲೆಲ್ಲ ನಿಮಗೆ ಅಡುಗೆ ಮಾಡಲಿಕ್ಕೆ ಬೇಕು ಮಡ್ ಪಾಟಲ್ಲಿ ಅಂತ ಹೇಳಿದರೆ, ಆ ರೀತಿ ನೀವು ಅದನ್ನು ಪಳಗಿಸ್ಕೊಂಡು ನೀವು ಚೆನ್ನಾಗಿ ರುಚಿಕರವಾಗಿರುವಂಥ ಅಡುಗೆಯನ್ನು ಮಡ್ ಪಾಟಲ್ಲೇ ಮಾಡ್ಕೊಳ್ಬೋದು. ನಮಗೆ ಸ್ವಲ್ಪ ದಿನ ಹೌಸ್ ಹೆಲ್ಪರ್ ಇರಲಿಲ್ಲ. ಸ್ವಲ್ಪ ಅಂತೇಳಿದರೆ ಒಂದು 2-3 ತಿಂಗಳಷ್ಟರ ತನಕ ಇರಲಿಲ್ಲ. ಮುಂಚೆ ಇದ್ದವರಿಗೆ ಹುಷಾರಿಲ್ಲ ಅಂಥೇಳಿ ಅವ್ರು ಬಂದಿರಲಿಲ್ಲ. ಹಾಗೆ ನಾವು ತುಂಬ ಮಂದಿಯನ್ನು ಹುಡುಕಿದ್ವಿ ಕೂಡ, ಆದರೆ ನಮಗೆ ಸೆಟ್ ಆಗಲಿಲ್ಲ ಯಾರು ಕೂಡ. ಆದರೆ ಇವಾಗ ರೀಸೆಂಟಾಗಿ ಒಬ್ಬರು ಬರ್ತಾ ಇದ್ದಾರೆ. ಆದರೆ ನಾನು ಇಷ್ಟು ಏನೆಲ್ಲ ನಾನು ಕೆಲಸ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನು ನಾನು ಆಲ್ಮೋಸ್ಟ್ ನಾನೇ ಮಾಡ್ತೀನಿ. ಬಟ್ಟೆ ಅವರು ಇದ್ದರೆ ಅವರು ಒಗಿತಾರೆ, ಇಲ್ಲದಿದ್ದರೆ ನಾನೇ ಬಟ್ಟೆಯನ್ನು ಕೂಡ ವಾಶ್ ಮಾಡಿಬಿಟ್ಟು ನಂತರ ವಾಷಿಂಗ್ ಮಿಷಿನಲ್ಲಿ ಹಾಕಿ ಒಣಗಿಸ್ಲಿಕ್ಕೆ ಹಾಕ್ತೀನಿ. ಮೇನ್ ಟಾಸ್ಕ್ ಏನಿದೆ ನೋಡಿ, ಈ ವಿಂಡೋ ಒರೆಸುವಂಥದ್ದು, ಹೊರಗಿನ ಸೈಡಲ್ಲೆಲ್ಲ ಲ್ಯಾಡರ್ ಇಟ್ಕೊಂಡು, ಮತ್ತು ಇಡೀ ಮನೆದು ಬಲೆ ತೆಗೆಯುವಂಥದ್ದು, ಮೇಯ್ನಾಗಿ ಗಾರ್ಡನ್ ಇದೆಲ್ಲ ಕೆಲಸ ಇದೆ ನೋಡಿ, ಅದನ್ನೆಲ್ಲ ಅವರು ಮಾಡ್ಕೊಳ್ತಾರೆ. ಸೊ ಆ ರೀತಿ ನಾವು ಇವಾಗ ಸದ್ಯಕ್ಕೆ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅಂಥ ಎಲ್ಲ ಕೆಲಸ ಸ್ವಲ್ಪ ಡಿವೈಡ್ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದರೆ ಒಂದು ದಿನದಲ್ಲಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇವನ್ ನಾನು ಆಫೀಸಿದ್ದು ಕೂಡ ಸ್ವಲ್ಪ ಕೆಲಸವನ್ನು ಮಾಡ್ಕೊಳ್ತಾ ಇರ್ತೀನಿ. ನನಗೆ ಸಡನ್ನಾಗಿ ಕಾಲೆಲ್ಲ ಇರುತ್ತೆ, ವಿಡಿಯೋ ಕಾಲೆಲ್ಲ ಇರುತ್ತೆ. ಆ ಟೈಮಲ್ಲಿ ಎಲ್ಲ ಕೂಡ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ನಾನು ಇಲ್ಲಿ ಎಂಗೇಜ್ಡ್ ಆಗಿದ್ದರೆ. ಹಾಗೆಯೇ ನಾನು ಒಂದು 10:30 ಒಳಗಡೆ ನಾನು ಹೇಗಾದರೂ ಮಾಡಿ ನನ್ನ ಏನು ಟಾರ್ಗೆಟ್ ಇದೆ ನೋಡಿ ಕೆಲಸ ಎಲ್ಲ ಫಿನಿಷ್ ಮಾಡಲಿಕ್ಕೆ, ಅಷ್ಟು ಕೆಲಸವನ್ನು ನಾನು ಕಂಪ್ಲೀಟ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಹಾಗೆ 9:30 ಒಳಗಡೆ ನಂದು ಅಡುಗೆ ಎಲ್ಲ ಆಗುತ್ತೆ. ನಾನು ಬೆಳಿಗ್ಗೆ ಎದ್ದೇಳಿದ ತಕ್ಷಣವೇ ಮಸಾಲೆ ಹಾಕ್ಕೊಳ್ತೀನಿ. ಯಾಕಂತ ಹೇಳಿದರೆ ನಂತರ ಕರೆಂಟೇ ಇರೋದಿಲ್ಲ ನಮಗೆ, ಸಂಜೆನೇ ಬರುವಂಥದ್ದು ಕರೆಂಟ್. ಯಾಕಂತ ಹೇಳಿದರೆ ರೋಡಿದ್ದು ಕೆಲಸ ಆಗ್ತಾಯಿದೆ. ಸೊ ನಾನು 4 ಗಂಟೆಗೆ ಎದ್ದೇಳಿದ ತಕ್ಷಣ ಗ್ರೈಂಡರಲ್ಲಿ ಮಸಾಲವನ್ನು ಹಾಕಿಟ್ಟಿರ್ತೀನಿ. ಹಾಗೆ ಮಸಾಲೆ ರೆಡಿ ಆಗಿಬಿಟ್ರೆ ಮತ್ತೆ ಬಂದು ಯಾವ ರೀತಿ ಕೂಡ ನಮಗೆ ಒಂದು ಅಡುಗೆಯನ್ನು ಮಾಡ್ಕೊಳ್ಬೋದು. ಹಾಗೆ ನಾನು ಇದನ್ನು ಅಮೆಝಾನಿಂದ ಆರ್ಡರ್ ಮಾಡಿರುವಂಥದ್ದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೊಂದು ಏನು ಹೇಳ್ತಾರೆ, ಆರ್ನಮೆಂಟ್ಸ್ ಎಲ್ಲ ನಾವು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಡುವಂತಹ ಒಂದು ಕಿಟ್ ಆಯಿತಾ, ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಸಮಯದಿಂದ ಇದು ಬೇಕಿತ್ತು. ಯಾಕಂತ ಹೇಳಿದರೆ ನಾನು ನಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಆದರೂ ಕೂಡ ಕರೆಕ್ಟಾಗಿ ಪ್ರಾಪರಾಗಿರುವಂತಹ ಒಂದು ನನ್ನ ಹತ್ರ ಇಂಥ ಒಂದು ಕಿಟ್ ಇರಲಿಲ್ಲ. ಯಾಕಂತ ಹೇಳಿದರೆ ನನಗೆ ಈ ಕಿವಿದ್ದಾಗಿರ್ಬೋದು, ನೆಕ್ಲೆಸ್ ಸೆಟ್ ಆಗಿರ್ಬೋದು, ಈ ಆರ್ನಮೆಂಟ್ಸ್ ಪರ್ಟಿಕ್ಯುಲರ್ಲಿ ನನಗೆ ತುಂಬ ಇಷ್ಟ. ಜಾಸ್ತಿಗೆ ಹುಡುಗಿಯರಿಗೆ ಇಷ್ಟ ಇರುತ್ತೆ, ಕೆಲವರಿಗೆ ಇಷ್ಟ ಇರೋದಿಲ್ಲ. ಆದರೆ ನನಗೆ ಮೊದಲಿಂದ ಕೂಡ ಇದರಲ್ಲೆಲ್ಲ ತುಂಬ ಆಸಕ್ತಿ, ಏನಾದರೂ ಮ್ಯಾಚಿಂಗ್ ಹಾಕ್ಕೊಳ್ಳುವಂಥದ್ದೆಲ್ಲ. ಹಾಗೆಯೇ ನಾನು ಈ ಒಂದು ಹ್ಯಾಂಗಿಂಗ್ ಇಯರಿಂಗ್ಸ್, ದೊಡ್ಡ ಇಯರಿಂಗ್ಸ್ ಎಲ್ಲ ಹಾಕ್ಕೊಳ್ತೀನಿ, ನನಗೆ ಇಷ್ಟ. ಹಾಗೆ ಅದೆಲ್ಲ ನನ್ನ ಹತ್ರ ತುಂಬ ಇದೆ.
ಅಂತೂ ಮುಂಚಿನಿಂದಲೂ ಕೂಡ ನಾನು ಕಲೆಕ್ಟ್ ಮಾಡಿರುವಂಥದ್ದೆಲ್ಲ ಇದೆ. ಅದೆಲ್ಲ ಒಂದು ಮಿಸ್ ಆದರೂ ಕೂಡ ನಾವು ಹಣ ಕೊಟ್ಟು ತಗೊಂಡಿರುವಂಥದ್ದು ಹಾಳಾಗುತ್ತೆ, ಆಚೀಚೆ ಆಗುತ್ತೆ. ಹಾಗೆಯೇ ಜೋಶ್ವಾ ಕೂಡ ಬಂದಿಲ್ಲಿ ಎಲ್ಲ ತೆಗೆದು ಕೆಲವೊಮ್ಮೆ ಆಟಾಡ್ತಾನೆ ಕೂಡ ಇರದಂಥ ಸಮಯದಲ್ಲಿ ಅವನಿಗೆ ಜಾಸ್ತಿ ಅದೆಲ್ಲ ನೋಡುವಂಥದ್ದು ಏನಿದೆ ಏನಿಲ್ಲ ಅಂಥೇಳಿ. ಹಾಗೆ ನಾನು ಇದನ್ನು ಆರ್ಡರ್ ಮಾಡಿದೆ, ನನಗೆ ಇದು ಬೇಕೇ ಬೇಕಿತ್ತು. ನೋಡಿ ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ ಆಯಿತಾ. ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತೇಳಿ ಇದನ್ನು. ಇದು ಇವಾಗ ಇಲ್ಲಿ ನೋಡ್ಬೋದು ನೀವು, ನಾನೊಂದು ಬಟ್ಟೆಯಲ್ಲಿ ಫುಲ್ ಇದನ್ನು ಕಿವಿ ಓಲೆಯನ್ನೆಲ್ಲ ಹಾಕಿಟ್ಟಿದ್ದೆ, ಆದರೆ ನಾನು ಈ ರೀತಿ ಇಟ್ಟಿರಲಿಲ್ಲ ಆಯಿತಾ. ಇದು ನಿನ್ನೆಲ್ಲ ಮೊನ್ನೆ ನಾನು ಫುಲ್ ಒಮ್ಮೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ತೆಗೆದು ಎಲ್ಲ ಒಂದು ಬಟ್ಟೆಯಲ್ಲಿ ಹಾಕಿಟ್ಟಿದ್ದೆ. ಅದಕ್ಕಿಂತ ಮುಂಚೆ ನಾವು ಇಂಥ ಡಬ್ಬಿ ಬರುತ್ತೆ ನೋಡಿ, ಇಂಥದ್ರಲ್ಲಿ ನಾನು ಹಾಕಿಟ್ಟಿಡ್ತಾ ಇದ್ದೆ. ಆದರೆ ಇವಾಗ ಚೆಂದ ಮಾಡಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ, ನನಗೆಲ್ಲದು ಹೊರಡಬೇಕಾದ್ರೆ ಈಸಿಯಾಗಿ ಸಿಗಲಿ ಅಂತ ಹೇಳಿ. ಹಾಗೆ ಇದೆಲ್ಲ ನಂದು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಆಗಿರ್ಬೋದು, ಎಲ್ಲ ಸೆಟ್ ಎಲ್ಲ ಆರ್ಟಿಫಿಷಿಯಲ್ಸ್ ಆಯಿತಾ. ಇದು ಯಾವ ರೀತಿ ನಾನು ಸೆಟ್ ಮಾಡಿ ಆದ ನಂತರ ಕಾಣಿಸ್ತಾ ಇದೆ ಅಂಥೇಳಿ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ ಅಂಥೇಳಿ ನನಗೇ ನೋಡಿ ಸಮಾಧಾನ ಆಗ್ತಾಯಿತ್ತು, ಹಾಗೆ ಖುಷಿ ಕೂಡ ಆಗ್ತಾಯಿತ್ತು. ಇನ್ನು ಎಲ್ಲಿಯಾದರೂ ಹೊರಡಬೇಕಾದ್ರೆ ನನಗೆ ಫಟ್ ಅಂಥೇಳಿ ನನ್ನದು ಇಯರಿಂಗ್ಸ್ ಆಗಿರ್ಬೋದು, ಹಾಗೆಯೇ ಏನು ಆರ್ನಮೆಂಟ್ಸ್ ಎಲ್ಲ ನನಗೆ ರಪ್ಪಕ್ಕಾಗಿ ಸಿಗುತ್ತೆ ಅಂಥೇಳಿ. ಹಾಗೆ ಅದೆಲ್ಲ ನನ್ನದು ಆರ್ಟಿಫಿಷಿಯಲ್ ಕಲೆಕ್ಷನ್ಸ್ ಆಯಿತಾ. ಇವಾಗಿಂದಲ್ಲ, ನಾನು ಮುಂಚೆಯಿಂದ ಕೂಡ ನನಗೆ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್. ಮ್ಯಾಚಿಂಗ್ ಇಯರಿಂಗ್ಸ್ ತಗೊಳ್ಳುವಂಥದ್ದು, ಮ್ಯಾಚಿಂಗ್ ನೆಕ್ಲೆಸ್ ತಗೊಳ್ಳುವಂಥದ್ದು, ಅದೆಲ್ಲ ನನಗೆ ತುಂಬ ಕ್ರೇಜ್. ಹಾಗಾಗಿ ತುಂಬ ಸಮಯದಿಂದ ನನ್ನದು ಕಲೆಕ್ಷನ್ ಅದು. ಹಾಗೆ ನಿಮಗೆ ಸ್ವಲ್ಪ ಜಾಸ್ತಿನೇ ಕಾಣ್ಬೋದು ಅದು. ಇದರ ಲಿಂಕ್ ಎಲ್ಲಿಯಾದರೂ ನಿಮಗೆ ಬೇಕಂತಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಇಷ್ಟ ಇದ್ದರೆ ನಿಮಗೆ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಈ ಸಣ್ಣ ಪೌಚಸ್ ನೋಡ್ಬೋದು ನೀವು, ಇದೆಲ್ಲ ನೆಕ್ಲೆಸ್ ಎಲ್ಲ ಇರುತ್ತೆ ನೋಡಿ, ಸಣ್ಣ ಚೈನ್ಸ್ ಎಲ್ಲ ಇರುತ್ತೆ ನಮ್ಮ ಹತ್ರ. ನನಗೆ ಜಾಸ್ತಿ ಆಸಕ್ತಿ ತಿನ್ ಚೈನ್ಸ್ ಎಲ್ಲ ಬರುತ್ತೆ ನೋಡಿ, ಈ ಆರ್ಟಿಫಿಷಿಯಲಲ್ಲಿ ಎಲ್ಲ. ಸೊ ಅಂಥ ಚೈನ್ಸ್ ಆಗಿರ್ಬೋದು, ಹಾಗೆಯೇ ಚೋಕರ್ ಸೆಟ್ಟೆಲ್ಲ ನನಗೆ ಇಷ್ಟ. ಅಂಥದ್ದೆಲ್ಲ ಆ ಪೌಚಲ್ಲಿ ಹಾಕ್ಬೋದು. ಸೊ ನಿಮಗೆ ಸಹ ಈ ಥರ ಕಲೆಕ್ಷನ್ಸ್ ಮಾಡುವಂಥದ್ದು ಇಂಟ್ರೆಸ್ಟ್ ಎಲ್ಲ ಇದ್ದರೆ, ನಿಮ್ಮ ಹತ್ರ ಕೂಡ ಇದ್ದರೆ ನೀವು ಈ ಥರ ಆರ್ಗನೈಸ್ ಮಾಡಿ ಇಡ್ಬೋದು. ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ. ಹಾಗೆ ಇವಾಗ ನಾನು ಆಫೀಸಿಗೆ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀನಿ. ಹಾಗೆ ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರುವಂತಹ ಟಾಪ್ ನೋಡ್ಬೋದು, ಅಫಿಷಿಯಲ್ ವೇರಿಗೆ ಸಖತ್ತಾಗಿದೆ. ಒಂದು ವೇಳೆ ನಿಮಗೆ ಈ ಟಾಪಿದ್ದು ಲಿಂಕ್ ಕೂಡ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಸಿಂಪಲ್ ಆಗಿರುವಂಥ ವ್ಲಾಗ್. ಸಿಗ್ತೀನಿ ನಿಮಗೆ ನನ್ನ ಬರುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.